ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿತ್ಯ ಕ್ರಿಯೇಷನ್. ಫ್ರೆಂಡ್ಸ್, ಇದು ಒಂದು ಸ್ಯಾರಿ ಆರ್ಡರ್ ಇದೆ. ಒಂದು ಬ್ರೈಡಲ್ ಡಿಸೈನ್ ಕ್ರೋಶಾ ಕುಚ್ಚಾಕೋಣ ಅಂತ. ಇದು ಸ್ಯಾರಿ ಪೂರ್ತಿ ಈ ಥರ ಜರಿ ವೀವಿಂಗ್ಸ್ ಇದೆ. ಇದು ಪರ್ಪಲ್, ಡಾರ್ಕ್ ಪರ್ಪಲ್ ಬರುತ್ತೆ. ನೋಡಿ, ಈ ಕಲರು ಫುಲ್ ಪರ್ಪಲ್ ಬರುತ್ತೆ. ಇದಕ್ಕೆ ರಾಮಾ ಗ್ರೀನ್ ಕಲರ್ ಬಾರ್ಡರ್ ಇದೆ ಕಾಂಬಿನೇಷನು. ಇಲ್ಲಿ ನಾನು ಅಂದರೆ ಇದು ಹಳೇ ಡಿಸೈನು, ಬಟ್ ಅದು ನಾನು ಎರಡು ಡಿಸೈನ್ ಸೇರಿ ಮಿಕ್ಸ್ ಮಾಡಿ ಒಂದು ಬ್ರೈಡಲ್ ಡಿಸೈನ್ ಹಾಕ್ತಿದ್ದೀನಿ. ಒಂದು ಸೆಕೆಂಡ್. ಅಂದರೆ ಎರಡು ಕ್ರೋಶಾ ಡಿಸೈನ್ನ ಸೇರಿ ಒಂದು ಕುಚ್ಚಿಗೆ ಹಾಕಿಬಿಟ್ಟು ಬ್ರೈಡಲ್ ವರ್ಕ್ ತೋರಿಸೋಣ ಅಂತ. ಇದಕ್ಕೆ ನಾನು 8 ಎಳೆ ದಾರ ತೊಗೊಂಡಿದ್ದೀನಿ. ನಾನಿಲ್ಲಿ 8 ಎಳೆ ತೊಗೊಂಡಿದ್ದೀನಿ ದಾರ. ಮತ್ತು ಇದು ರೆಗ್ಯುಲರಾಗಿ ಯೂಸ್ ಮಾಡೋ ಬೀಡ್ ತೊಗೊಂಡಿದ್ದೀನಿ, ಸ್ಮಾಲ್ ಬೀಡು. ಹಾಗೆ ನೀಡಲ್ ನಂಬರು 10. ಇದು ಹೊಸ್ದಾಗಿ ಕ್ರೋಶಾ ಕಲಿಯೋರಿಗೆ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ. ಸೊ ಹಾಗೆ ಸಿಂಪಲ್ಲಾಗಿದೆ, ಬಟ್ ನೋಡೋದಕ್ಕೆ ಗ್ರ್ಯಾಂಡ್ ಲುಕ್ಕು. ನಾವು ಬೀಡ್ ಹಾಕೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಡಿಸೈನು. ಈಗ ಸ್ಟಾರ್ಟ್ ಮಾಡೋಣ. ಈ 8 ಎಳೆ ದಾರ ತೊಗೊಂಡು ಈ ಕ್ರೋಶಾ ಹಾಕ್ಕೊಂಡು ಒಂದು ಲಾಕ್ ಮಾಡ್ಕೊಳ್ಳೋಣ. ನನ್ನಲ್ಲಿ ಸಿಂಗಲ್ ಕ್ರೋಶಾ ಹಾಕ್ಬಿಟ್ಟು ಇನ್ನೊಂದು ಚೈನ್ ಹಾಕಿ, ಮತ್ತು ಇಲ್ಲಿ ಒಂದು ಡಬಲ್ ಕ್ರೋಶಾ ಹಾಕ್ತಾಯಿದ್ದೀನಿ ಪಕ್ಕದಲ್ಲೇ. ಅಲ್ಲಿಗೆ 2 ಆಯಿತು. ಈಗ ಇನ್ನೊಂದು ಡಬಲ್ ಕ್ರೋಶಾ ತೊಗೊಂಡು ನೋಡಿ, ಇಷ್ಟು ಗ್ಯಾಪ್ ಬಿಡೋಣ. ಸ್ವಲ್ಪ ಗ್ಯಾಪ್ ಬಿಟ್ಟು ಒಂದು 1/4 ಇಂಚು, ಅರ್ಧ ಇಂಚಷ್ಟು ಗ್ಯಾಪ್ ಬಿಟ್ಟು ಒಂದು ಡಬಲ್ ಕ್ರೋಶಾ ಹಾಕೋಣ. ನೋಡಿ, ಈ ಥರ ಕ್ರಾಸಾಗೆ ಅದು ವಿ ಶೇಪು, ಈ ಥರ ಆರ್ಚ್, ವಿ ಶೇಪ್ ಆರ್ಚ್ ಥರ ಬರುತ್ತೆ. ಈಗ ಇಲ್ಲಿ 2 ಚೈನ್ ಹಾಕೋಣ. 2 ಚೈನ್ ಹಾಕಿ ಇಲ್ಲಿ ಒಂದು ಬೀಡನ್ನು ಆ್ಯಡ್ ಮಾಡ್ಕೊತಿದ್ದೀನಿ ನಾನು. ಇದು ಫಸ್ಟ್ ಲೆವೆಲು ತುಂಬ ಸಿಂಪಲ್ ಆಗಿದೆ. ಸೆಕೆಂಡ್ ಲೆವೆಲು ಸ್ವಲ್ಪ ಆರ್ಚು ಡಿಫ್ರೆಂಟಾಗಿರುತ್ತೆ. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಬೀಡನ್ನು ಆ್ಯಡ್ ಮಾಡಿಕೊಂಡು ಇಲ್ಲಿ ಈಗ ನಾನಿಲ್ಲಿ ತ್ರಿಬಲ್ ಕ್ರೋಶಾ ಹಾಕ್ತಾಯಿದ್ದೀನಿ. ನೋಡಿ, ಸೂಜಿ ಮೇಲೆ 2 ಸಲ ದಾರ ತೊಗೊತಿದ್ದೀನಿ. 2 ಚೈನ್ ಹಾಕಿ ಒಂದು ಬೀಡ್ ಹಾಕಿ ಈಗ ಸೂಜಿ ಮೇಲೆ 2 ಸಲ ದಾರ ತೊಗೊಂಡಿದ್ದೀನಿ. ಈ ಗ್ಯಾಪಲ್ಲಿ ಇಲ್ಲಿ ಡಬಲ್ ಕ್ರೋಶಾ ಹಾಕಿದ್ದೀವಲ್ಲ, ಆ ಗ್ಯಾಪಲ್ಲಿ ಈಗ ಇಲ್ಲಿ ತ್ರಿಬಲ್ ಕ್ರೋಶಾ ಹಾಕೋಣ. ಒಂದು ಮತ್ತು 2ರಲ್ಲಿ 1 ಮಾಡೋದು, 2 ಮತ್ತು ಇನ್ನೊಂದು ಸರಿ ಸಿಂಗಲ್ ಕ್ರೋಶಾ. 1 ಸೆಕೆಂಡ್. ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಇವೆರಡರಿಂದ 1 ಮಾಡೋದು. ಮತ್ತು ಸೇಮ್ ತ್ರಿಬಲ್ ಕ್ರೋಶಾ ಇದೇ ಗ್ಯಾಪಲ್ಲಿ 3 ಆಯಿತು. 2ರಲ್ಲಿ 1 ಮಾಡೋದು, ಮತ್ತು 2ರಲ್ಲಿ 1 ಮಾಡೋದು, ಮತ್ತು 2ರಲ್ಲಿ 1 ಮಾಡೋದು. 3 ಸಲ ಕ್ರೋಶಾ ಹಾಕಬೇಕು. ಅದು ತ್ರಿಬಲ್ ಕ್ರೋಶಾ. 2 ತ್ರಿಬಲ್ ಕ್ರೋಶಾ ಆಯಿತು. ಇದು 3ನೇದು. 2ರಲ್ಲೊಂದು, 2ರಲ್ಲೊಂದು, 2ರಲ್ಲೊಂದು. ಮತ್ತು ಸೇಮ್ ಸೂಜಿ ಮೇಲೆ 2 ಸಲ ದಾರ, 2ರಲ್ಲೊಂದು, 2ರಲ್ಲೊಂದು, 2ರಲ್ಲೊಂದು. 4 ಕಂಬ ಆಯಿತು. ಮತ್ತು ಇದು 5th ಒನ್ನು. ನೋಡಿ, 5 ಕಂಬ ಆಗಿದೆ. ಬಟ್ ಈ ಕಂಬ ಹಾಕೋದ್ರಲ್ಲೂ ನೀವು ಡಿಫ್ರೆನ್ಸ್ ಇದೆ. ಅಂದರೆ ನಾವು ಕಂಬನ ಹಾಕಬೇಕಾದ್ರೆ ನೋಡಿ, ಸೂಜಿನ ಹಿಂಗೆ ದಾರಾನ ಎಳ್ಕೊಂಡ್ರೆ ಕಂಬ ಲೆಂತಿಯಾಗಿ ಬರುತ್ತೆ. ದಾರ ಇಷ್ಟೇ ಬಿಟ್ಕೊಂಡ್ರೆ ಕಂಬ ಶಾರ್ಟಾಗಿ ಬರುತ್ತೆ. ಆದರೆ ಅದು ತ್ರಿಬಲ್ ಕ್ರೋಶಾ ಹಾಕೋದು ಒಂಥರ ನಮಗೆ ಇಲ್ಲಿ ನೋಡಿ ಜಡೆ ಹಣ್ಣದಂಗೆ ಕಾಣುತ್ತಲ್ವ, ಅದು ನೀಟಾಗಿ ಫಿನಿಶಿಂಗ್ ಕಾಣುತ್ತೆ. ಹತ್ತಿರ ಹಾಕಿದ್ರೆ ಸ್ವಲ್ಪ ಎಳಿದಂಗೆ ದಾರನ ಹೀಗೆ ಎಳ್ಕೊಂಡು ಹಾಕಿದ್ರೆ, ಹೀಗೊಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇದು ತುಂಬ ಚಿಕ್ಕದಾಗಿ ಬಂದಿದೆ. ತ್ರಿಬಲ್ ಕ್ರೋಶಾ ಹಾಕಿದ್ರೂ ಆರ್ಚು ತುಂಬ ಚಿಕ್ಕದಾಗಿ ಕ್ಯೂಟಾಗಿ ಬಂದಿದೆ. ಈಗ ಇನ್ನೂ ಒಂದು ಹಾಗೆ ಹಾಕಿ ತೋರಿಸ್ತೀನಿ ನಿಮಗೆ.
ಆ ಫಿನಿಶಿಂಗ್ ಹೆಂಗೆ ಬರುತ್ತೆ, ಇದು ಹೇಗೆ ಬರುತ್ತೆ ಅಂತ ಸೇಮ್ ನೋಡಿ. ಮತ್ತು ಇಲ್ಲಿ ಈ ಕಂಬ, ಈ 5 ಟ್ರಿಪಲ್ ಕ್ರೋಶ ಕಂಬ ಆದಮೇಲೆ ನಾವು ಸೂಜಿ ಮೇಲೆ ದಾರ ತೊಗೊಂಡು ಸ್ವಲ್ಪ ಗ್ಯಾಪ್ ಬಿಟ್ಟು ಒಂದು ಅರ್ಧ ಇಂಚಷ್ಟು ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ಇದು ಕ್ರಾಸಾಗಿ ಬರುತ್ತೆ ಡಬಲ್ ಕ್ರೋಶ. ಆನಂತರ ಇಲ್ಲಿ 2 ಚೈನ್ ಹಾಕಿ ಇಲ್ಲೊಂದು ಬೀಡ್ ಹಾಕ್ಕೊಂಡು ಮತ್ತೆ ಸೂಜಿ ಮೇಲೆ 2 ಸಲ ದಾರ ತೊಗೊಂಡು ನೋಡಿ. ಇವಾಗ ಈ ಟ್ರಿಬಲ್ ಕ್ರೋಶ ಕಂಬ ಹಾಕೋದು ನೋಡಿ, ಈ ಥರ ಹೇಳ್ಕೊಂಡು ಹಾಕಿದ್ರೆ ಫುಲ್ಲು ಲೆಂತಿಯಾಗಿ ಬರುತ್ತೆ ಕಂಬಗಳು. ಆವಾಗ ಸ್ವಲ್ಪ ಕಂಬಗಳು ಬಲ್ಕಾಡುತ್ತೆ, ಅಂದರೆ ಅಷ್ಟೊಂದು ಸ್ಟಿಫಾಗಿ ಕೂರಲ್ಲ. ಬಂದಿದೆ. ಈಗ ಹಾಕ್ತಿರೋದನ್ನು ನಿಮಗೆ ತೋರಿಸ್ತೀನಿ. ಸೊ ನೀವು ಇದರಲ್ಲಿ ಇವೆರಡರಲ್ಲಿ ಯಾವ ಥರ ಬೇಕಾದ್ರೂ ಚೂಸ್ ಮಾಡ್ಕೊಂಡು ಹಾಕೋಬೋದು. 3 4 5 ನೋಡಿ. ಇದು ಸ್ವಲ್ಪ ಗ್ಯಾಪ್ ಈ ಥರ ಕಾಣುತ್ತೆ. ಇದು ಸ್ವಲ್ಪ ಟೈಟ್ ಆಗಿರೋದ್ರಿಂದ ಅಷ್ಟೊಂದು ಗ್ಯಾಪ್ ಕಾಣಲ್ಲ. ಸೊ ಹಾಗಾಗಿ ಇದು ಚಿಕ್ಕದಾಗಿ ಬಂದಿದೆ, ಇದು ಸ್ವಲ್ಪ ಲೆಂತಿಯಾಗಿ ಬಂದಿದೆ. ಸೊ ಹಾಗಾಗಿ ನೀವು ಈ ಥರ ಈಗ ಈ ಥರ ಲೆಂತಿಯಾಗಿ ಎಳೆದು ಹಾಕಿದ್ರೆ, ಥ್ರೆಡ್ ಎಳ್ಕೊಂಡು ಹಾಕಿದ್ರೆ ಈ ಥರ ಗ್ಯಾಪ್ ಬರುತ್ತೆ. ಮತ್ತು ಇದು ಅಷ್ಟೊಂದು ಸ್ಟಿಫ್ ಆಗಿರಲ್ಲ, ಸ್ವಲ್ಪ ಈ ಥರ ಬಳ್ಕಾಡುತ್ತೆ ಮತ್ತು ಈ ಥರ ಎಲ್ಲ ಬೆಂಡ್ ಆಗೋದು ಆಗುತ್ತೆ. ಸೊ ಹಾಗಾಗಿ ನೀವು ಕಂಬ ಹಾಕ್ಬೇಕಾದ್ರೆ ನಿಮ್ಗೆ ಎಷ್ಟು ಬೇಕೋ ಲೆಂತು ಅಷ್ಟನ್ನು ಕಂಬಕ್ಕೆ ಥ್ರೆಡ್ಡನ್ನು ಎಳ್ಕೊಳ್ಳಿ. ಇದು ತೋರಿಸಿದ್ದು ಒಬ್ಬೊಬ್ರದ್ದು ಒಂದೊಂದು ಥರ ಡಿಫ್ರೆಂಟಾಗಿ ಬರುತ್ತೆ ಕಂಬ. ಸೊ ಹಾಗಾಗಿ ಈ ಥರ ಲೂಸಾಗಿ ಹಾಕೋದಕ್ಕಿಂತ ಸ್ವಲ್ಪ ಟೈಟಾಗಿ ಎಳ್ಕೊಂಡು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ಅದು ಒಂದು ಟಿಪ್ಸ್ ಥರನೇ ಅಂದ್ಕೊಳ್ಳಿ. ನಿಮಗೆ ಆ ಕಂಬ ಸ್ಟಿಫಾಗಿ ಕೂರಬೇಕು ಅಂತ ಹೇಗೆ ಕೂರೋದು ಅಂತ ಅಂದ್ಕೊಂಡ್ರೆ ನೀವು ಇದನ್ನು ಫಾಲೋ ಮಾಡಿದ್ರೆ ಖಂಡಿತ ಸ್ಟಿಫಾಗಿ ಕೂರುತ್ತೆ ಕಂಬ, ಮತ್ತು ನೀಟಾಗಿ ಫಿನಿಶಿಂಗ್ ಚೆನ್ನಾಗಿರುತ್ತೆ. ಸೇಮ್ 2 ಚೈನ್ ಹಾಕಿದ್ದೀನಿ. ಚೈನ್ ಹಾಕಿ ಈ ಒಂದು ಬೀಡನ್ನು ಆ್ಯಡ್ ಮಾಡಿಕೊಂಡು ನೋಡಿ, ಸೂಜಿ ಮೇಲೆ 2 ಸಲ ದಾರ ತೊಗೊಂಡು, ನಾನಿಲ್ಲಿ ಜಾಸ್ತಿ ಲೆಂತಿಯಾಗಿ ಹಾಕ್ತಿಲ್ಲ ನೋಡಿ, ಇಷ್ಟೇ ಲೆಂತಿಯಾಗಿ ಎಳ್ಕೊತಿಲ್ಲ ಥ್ರೆಡ್ಡನ್ನು. ಮತ್ತು ಸೂಜಿ ಮೇಲೆ 2 ಸಲ ದಾರ ತೊಗೊಂಡು ಶಾರ್ಟಾಗಿ ಕಂಬನ ಹಾಕ್ತಾಯಿದ್ದೀನಿ. 2 ಕಂಬ ಆಯಿತು. ಇದು 3ನೇದು. ನಾಲ್ಕನೇ ಕಂಬ, 2ರಲ್ಲೊಂದು, 2ರಲ್ಲೊಂದು, ಮತ್ತು ಸೂಜಿ ಮೇಲೆ ದಾರ 2 ಸರ್ತಿ. ಮತ್ತು ಇದು 5ನೇ ಕಂಬ, 2ರಲ್ಲಿ 1 ಮಾಡೋದು, ಮತ್ತು 2 ಆಯಿತು. ಅದೇ 2ರಲ್ಲಿ ಇನ್ನೊಂದು ಸೂಜಿ ತೊಗೊಳೋದು ನೋಡಿ, ಮತ್ತೆ 2 ಆಯಿತು. ಸೂಜಿ ಮೇಲೆ ದಾರ ಮತ್ತು ಇನ್ನೊಂದು ತೊಗೊಂಡು ಹಾಕೋದು ನೋಡಿ, ಸ್ಟಿಫಾಗಿ ನೀಟಾಗಿ ಬರುತ್ತೆ. ಈಗ ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ಸೇಮ್ ಗ್ಯಾಪ್ ಕಣ್ಣಳ್ತಲೇ ನೀವು ಅಂದಾಜು ಮಾಡ್ಕೊಳ್ಳಿ. ಅಷ್ಟೇ ಮೆಜರ್ಮೆಂಟಲ್ಲಿ ನೀವು ನೀಡಲ್ನ ಹಾಕ್ಕೊಂಡು ಕ್ರಾಸಾಗಿ ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಈಗ ಸೇಮ್ ಸೂಜಿ ಮೇಲೆ 2 ಸಿಂಗಲ್ ಚೈನ್ ಹಾಕ್ಕೊಂಡು ಈ ಗ್ಯಾಪ್ಗೆ ಒಂದು ಬೀಡನ್ನು ಹಾಕ್ಕೊಂಡು, ಮತ್ತು ಈ ಸೂಜಿ ಬೀಡ್ ಹಾಕ್ಕೊಂಡ್ಮೇಲೆ ಏನು ಲಾಕ್ ಮಾಡ್ಕೋಬೇಡಿ, ಅದಾಗೇ ಇರಲಿ. ಸೂಜಿ ಮೇಲೆ 2 ಸಲ ದಾರ ತೊಗೊಂಡು ತ್ರಿಬಲ್ ಕ್ರೋಶ ಕಂಬ ಸ್ಟಾರ್ಟ್ ಮಾಡೋದು. ಈ ಫಸ್ಟ್ ಲೆವೆಲ್ ತುಂಬ ಈಸಿ ಇದೆ. 1 2 3 4 5. ಈ 8 ಎಳೆ ದಾರ ತೊಗೊಂಡ್ರೆ ಕಂಬಗಳು ಸ್ವಲ್ಪ ದಪ್ಪನಾಗಿ ಕಾಣುತ್ತೆ, ಒತ್ತಾಗಿ ಬರುತ್ತೆ ಡಿಸೈನು, ಮತ್ತು ಎಲ್ಲೂ ಗ್ಯಾಪ್ ಬರಲ್ಲ. ಸೊ ಹಾಗಾಗಿ ನೀವು 8 ಎಳೆ ಈ ಥರ ಆರ್ಚುಗಳಿಗೆ 8 ಎಳೆ ದಾರ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಇದನ್ನು ಈಗ ಸ್ಯಾರಿ ಪೂರ್ತಿ ಹಾಕಿಬಿಟ್ಟು ಫಸ್ಟ್ ಲೆವೆಲ್ ಕಂಪ್ಲೀಟ್ ಮಾಡೋಣ. ಫ್ರೆಂಡ್ಸ್, ಇದು ಕಂಪ್ಲೀಟ್ ಆಗಿದೆ ಸ್ಯಾರಿ ಪೂರ್ತಿ.
ನೋಡಿ ತುಂಬ ಚಿಕ್ಕ ಆರ್ಚ್ ಬಂದಿದೆ, ಅಂದರೆ ನಾನು ಲೆಂತಿಯಾಗಿ ಎಳ್ಕೊಂಡಿಲ್ಲ ಕ್ರೋಶನ, ಸೊ ಹಾಗಾಗಿ ತುಂಬ ಸ್ಮಾಲ್ ಸೈಜ್ ಆರ್ಚ್ ಬಂದಿದೆ. ಟ್ರಿಬಲ್ ಕ್ರೋಶನೇ ಬಟ್ ತುಂಬ ಚಿಕ್ಕದಾಗಿದೆ. ಈಗ ಇದನ್ನು ಸ್ಯಾರಿನ, ಇದು ಫ್ರಂಟ್ ಅಲ್ವಾ, ಈ ಥರ ಬ್ಯಾಕ್ ಸೈಡ್ ಇಟ್ಕೊಂಡು ಸ್ಯಾರಿನ, ಇದು ಬ್ಯಾಕ್ ಸೈಡು ಸ್ಯಾರಿ ಸೇಮ್ ಇದೇ ಕಲರಲ್ಲಿ, ಇವಾಗ ಆರ್ಚ್ ಹಾಕಿದ್ದೀವಲ್ಲ ಅದೇ ಕಲರಲ್ಲಿ ನಾವು ಒಂದು ಬೇಸ್ ಚೈನ್ ಹಾಕ್ಕೊಳ್ಳೋಣ. ನೋಡಿ ಬೇಸ್ ಚೈನು ಈ ಥರ, ಅಂದರೆ ನಾವಿಲ್ಲಿ ಬೀಡ್ ಹಾಕಿ ಕಾರ್ನರು ಆರ್ಚ್ ಬಂದಿದೆಯಲ್ಲ ಶೇಪು, ಇದು ಈಗ ಉಲ್ಟಾ ಇಟ್ಕೊಂಡು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಅದೇ ಥ್ರೆಡ್ಡಲ್ಲಿ ಕಂಟಿನ್ಯೂ ಮಾಡ್ಕೊಂಬರೋಣ. ನೋಡಿ ಈ ಬೀಡ್ ಹಾಕಿದ್ದೀವಲ್ಲ, ಇಲ್ಲಿ ಕಾರ್ನರಲ್ಲಿ ಸ್ವಲ್ಪ ಗ್ಯಾಪಲ್ಲಿ ನಾವು ಲಾಕ್ ಮಾಡಿಕೊಂಡು ಮತ್ತೆ ಇಲ್ಲಿ 5 ಚೈನ್ ಹಾಕ್ತಿದ್ದೀನಿ. 2 3 4 5 ಚೈನ್ ಆದಮೇಲೆ ನೋಡಿ ಈ ಬೀಡ್ ಹಾಕಿದ್ದೀವಲ್ಲ, ಈ ಬೀಡ್ ಕೆಳಗಡೆ ಕ್ರೋಶನ ಹಾಕ್ಬಿಟ್ಟು ಒಂದು ಸಿಂಗಲ್ ಕ್ರೋಶ ಹಾಕ್ಕೋಬೇಕು. ಮತ್ತು ಸೇಮ್ 5 ಚೈನ್, 3 4 5 ಚೈನ್ ಆದಮೇಲೆ ಸೇಮ್ ಬೀಡ್ ಹತ್ರ ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೋಬೇಕು. ಸೇಮ್ 5 ಚೈನ್, ಲಾಕ್. ಇದೇ ರೀತಿ ಇದು ಫುಲ್ ಸ್ಯಾರಿ ಎಂಡ್ ಆಗೋವರೆಗೂ ಇದೊಂದು ಬೇಸ್ ಚೈನ್ ಹಾಕ್ಕೊಳ್ಳೋಣ. ಸೆಕೆಂಡ್ ಸ್ಟೆಪ್ಪಲ್ಲಿ 3ನೇ ಸ್ಟೆಪ್ ಹೇಗೆ ಅಂತ ತೋರಿಸ್ತೀನಿ. ಉಲ್ಟಾ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ನೋಡಿ ಸೆಕೆಂಡ್ ಸ್ಟೆಪ್ ಈ ಥರ ಚೈನ್ ಹಾಕ್ಕೊಂಡಿದ್ದೀನಿ, ಇದು ಕಂಪ್ಲೀಟ್ ಆಗಿದೆ. ಈಗ 3ನೇ ಸ್ಟೆಪ್ ಹೇಗೆ ಅಂತ ತೋರಿಸ್ತೀನಿ. ನೋಡಿ ಇದು ನಾನು ಬಾರ್ಡರ್ ಮತ್ತು ಪಲ್ಲು ಕಲರ್ ತೊಗೊಂಡಿದ್ದೀನಿ, 8 ಎಳೆ ದಾರ ತೊಗೊಂಡಿದ್ದೀನಿ ನಾನಿಲ್ಲಿ. 8 ಎಳೆ ದಾರ ತೊಗೊಂಡು ಇಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಇದು ಫಸ್ಟ್ ಸ್ಟಾರ್ಟಿಂಗ್ ನಾನು ಕುಚ್ಚು ಹಾಕೋದಕ್ಕೆ ಬಿಡ್ತೀನಿ. ಹಾಗೇನಾ ನೀವು ಕುಚ್ಚು ಹಾಕೋದಕ್ಕಾದ್ರೂ ಬಿಡ್ಬೋದು ಅಥವಾ ಆರ್ಚ್ ಆದರೂ ಸ್ಟಾರ್ಟಿಂಗ್ ಹಾಕ್ಬೋದು. ನಾನಿಲ್ಲಿ ಸ್ಟಾರ್ಟಿಂಗು ಫಸ್ಟು ಕುಚ್ಚಿಗೆ ಬಿಡೋದು ಫ್ರೆಂಡ್ಸ್. ಈ ಚೈನನ್ನು ಹಾಗೆ ಸಿಂಗಲ್ ಕ್ರೋಶ ಹಾಕಿ ಕವರ್ ಮಾಡ್ಕೊಳ್ಳೋಣ. ನೋಡಿ ಈಗ ಇಲ್ಲಿ ಸ್ಟಾರ್ಟಿಂಗು ನಾನು ಇಲ್ಲಿ ಈಗ ಒಂದು ಆರ್ಚ್ ಹಾಕ್ತೀನಿ, ತ್ರಿಬಲ್ ಕ್ರೋಶದು. ಈ ಆರ್ಚಿಗೆ ಈ 3 ಪ್ಲೇಸನ್ನು ಬಳಸ್ಕೊತೀನಿ. ನೋಡಿ 1 2 3 ಈ 3 ಚೈನ್ ಗ್ಯಾಪ್ ಇರ್ತಲ್ಲ, ಈ 3 ಚೈನ್ ಗ್ಯಾಪನ್ನು ನಾನು ಆರ್ಚಿಗೆ ಬೆಳೆಸ್ಕೊತೀನಿ. ನೋಡಿ ತ್ರಿಬಲ್ ಕ್ರೋಶ, ಸೂಜಿ ಮೇಲೆ 2 ಸಲ ದಾರ ತೊಗೊಂಡು ಮಧ್ಯಕ್ಕೆ ಫಸ್ಟ್ನೇದು ಹಾಗೆ ಬಿಟ್ಕೊಳ್ಳೋಣ, ಮಧ್ಯಕ್ಕೆ ಸ್ಟಾರ್ಟ್ ಮಾಡೋಣ. 1 2 3 ಮತ್ತು ಸೇಮ್ ಸೂಜಿ ಮೇಲೆ 2 ಸಲ ದಾರ. ಈ ಚೈನ್ ಎಷ್ಟು ಹಿಡಿಯುತ್ತೋ ಅಷ್ಟು ತ್ರಿಬಲ್ ಕ್ರೋಶ ಹಾಕೋಣ. ನಾನಿಲ್ಲಿ ಟ್ರಯಲ್ ಮಾಡಿ ನೋಡಿದ್ದು 15 ತ್ರಿಬಲ್ ಕ್ರೋಶ ಹಿಡೀತು. ನಾನು ಫಸ್ಟು ಟ್ರಯಲ್ ಮಾಡಿ ನಿಮಗೆ ಆಮೇಲೆ ತೋರಿಸೋದು. ಬಟ್ ಈ ಡಿಸೈನ್ ಪರ್ಟಿಕ್ಯುಲರಾಗಿ ತುಂಬ ಟ್ರೈ ಮಾಡಿದೆ. ಆಲ್ಮೋಸ್ಟ್ ಎಲ್ಲರೂ ಹಾಕಿರ್ತಾರೆ ಅಂತಂದೇಳಿ ನಾನು ಇದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಹಾಕೋಣ ಅಂತ ಫಸ್ಟು ತ್ರಿಬಲ್ ಕ್ರೋಶನ ಹಿಡಿಯುತ್ತೆ ಅದನ್ನು ಹಾಕ್ತೀನಿ. 15 ತ್ರಿಬಲ್ ಕ್ರೋಶ ಹಿಡಿಯುತ್ತೆ. ಸ್ವಲ್ಪ ಡಿಫ್ರೆಂಟಾಗಿ ತೋರಿಸೋಣ ಅಂತ ನಾನು ಈಗ ಪ್ಲೈನ್ ತ್ರಿಬಲ್ ಕ್ರೋಶ ಹಾಕ್ತಾಯಿದ್ದೀನಿ. 4 5 6 7 ತುಂಬ ಈಸಿ ಇದೆ, ನೋಡೋಕ್ಕೂ ಸ್ವಲ್ಪ ಲುಕ್ ವೈಸ್ ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ ನಾನು ಫುಲ್ಲು ಗ್ರ್ಯಾಂಡಾಗಿ ಹಾಕ್ತೀರ ಅಂದರೆ ಬೀಡ್ಸ್ ಜಾಸ್ತಿ ಯೂಸ್ ಮಾಡ್ತಿಲ್ಲ ಇಲ್ಲಿ.
ನೋಡಿ ಫಸ್ಟ್ ಸ್ಟೆಪ್ಪಲ್ಲಿ ಒಂದೊಂದು ಬೀಡಿದೆ, ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಬೀಡ ಹಾಕಿಲ್ಲ, ಈ ಸ್ಟೆಪ್ಪಲ್ಲಿ ಬೀಡ ಹಾಕೋಲ್ಲ. ಇನ್ನೊಂದು ಸ್ಟೆಪ್ಪಲ್ಲಿ ಒಂದೇ ಒಂದು ಸಿಂಗಲ್ ಆಗಿ ಒಂದು ಬೀಡನ್ನು ಹಾಕ್ತೀನಿ. 8 ಆಗಿದೆ. 9. ಅಂದರೆ ನೀವು ತ್ರಿಬಲ್ ಕ್ರೋಶ ಹಾಕ್ಬೇಕಾದ್ರೆ ಲೆಂತ್ ಎಳ್ಕೊಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಎಷ್ಟು ಲೆಂತಿಯಾಗಿ ಬರುತ್ತೆ ಆರ್ಚ್ ಅನ್ನೋದು. ನೀವು ಲೆಂತ್ ಎಳ್ಕೊಂಡಿಲ್ಲ ಅಂದರೆ ಶಾರ್ಟಾಗೂ ಬರುತ್ತೆ ಆರ್ಚು. 10 ಆಯಿತು. 11, 12, 12 ಆಗಿದೆ ಇಲ್ಲಿ. 12 ಇದು 13ನೇದು. 14, 14 ಆಯಿತು. ನೀವು ದಾರಾನ ಸ್ವಲ್ಪ ಮೇಲೆ ಎಳ್ಕೊಂಡ್ರೆ ಕಂಬ ಲೆಂತಿಯಾಗಿ ಬರುತ್ತೆ ಆರ್ಚು. ಅದು ದಾರ ಎಳ್ಕೊಂಡಿಲ್ಲ ಅಂದರೆ ಸ್ವಲ್ಪ ಸೈಜ್ ಕಮ್ಮಿ ಬರುತ್ತೆ, ಅಂದರೆ ಲೆಂತ್ ಆರ್ಚಿನ ಲೆಂತ್ ಸ್ವಲ್ಪ ಕಮ್ಮಿ ಬರುತ್ತೆ. ನೋಡಿ ಇದು ಕಂಪ್ಲೀಟ್ ಆಯಿತು. ಇದನ್ನೇ ಕ್ಲೋಸ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ದಪ್ಪ, ಅಂದರೆ 8 ಎಳೆ ದಾರ ತೊಗೊಂಡ್ರೆ ಈ ಥರ ಕಂಬ ದಪ್ಪ ಸ್ಟಿಫಾಗಿ ಬರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಮತ್ತೆ ಕುಚ್ಚು ಹಾಕೋದಕ್ಕೆ ನಾನು ಗ್ಯಾಪ್ ಇಡ್ತಾಯಿದ್ದೀನಿ. ನೀವು ಕುಚ್ಚು ಬೇಕಾದ್ರೆ ಪ್ರತಿಯೊಂದು ಆರ್ಚ್ ಆದಮೇಲೆ ಕುಚ್ಚು ಹಾಕ್ಬೋದು, ಬೇಡ ಅಂದರೆ 2 ಆರ್ಚ್ ಆದಮೇಲೆ ಒಂದೊಂದು ಕುಚ್ಚು ಹಾಕ್ಬೋದು. ಈ ಚೈನ್ ಎಷ್ಟು ಹಿಡಿತೋ ಅಷ್ಟು ಸಿಂಗಲ್ ಚೈನ್ ಹಾಕಿ ಕ್ಲೋಸ್ ಮಾಡ್ಕೊಳ್ಳೋಣ. ತುಂಬ ಈಸಿ ಇದೆ, ಬಟ್ ನೋಡೋದಕ್ಕೆ ಬ್ರೈಡಲ್ ಆಗಿ ಡಿಸೈನ್ ಕಾಣುತ್ತೆ. ನೀವು ಇದಕ್ಕೆ ಒಂದು ಸ್ಟೋನ್ ಚೈನು ಅಥವಾ ಮುತ್ತಿಂದು ಪರ್ಲ್ ಚೈನು ಮತ್ತು ಬೀಡು ಬಾಲು, ಗೋಲ್ಡ್ ಬಾಲ್ ಬೀಡ್ ಬರುತ್ತೆ, ಅದರದ್ದು ಚೈನನ್ನು ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಲುಕ್ ಆಗಿ ಕಾಣುತ್ತೆ. ಮತ್ತು ಸೇಮ್ ತ್ರಿಬಲ್ ಕ್ರೋಶ. ಮತ್ತು 15 ತ್ರಿಬಲ್ ಕ್ರೋಶ. 2, 3. ಇದೊಂದು 2 ಕ್ರೋಶ ಆರ್ಚ್ ಹಾಕ್ಬಿಟ್ಟು ನೆಕ್ಸ್ಟ್ ಲೆವೆಲ್ಲು ಹೇಗೆ ಅಂತ ತೋರಿಸ್ತೀನಿ ನಿಮಗೆ ಇಮಿಡಿಯೇಟಾಗಿ. ನೋಡಿ ಒಂದು 4 ಆರ್ಚ್ ಹಾಕಿದ್ದೀನಿ ಇವಾಗ, ಆನಂತರ ಕಂಟಿನ್ಯೂ ಮಾಡ್ತೀನಿ. ಈಗ 4ನೇ ಸ್ಟೆಪ್ಪು ನಾನಿಲ್ಲಿ ಪರ್ಪಲ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಇದು 6 ಎಳೆ ತೊಗೊಂಡಿದ್ದೀನಿ, 6 ಎಳೆ ಇದೆ ಇದು. ನೋಡಿ ಇಲ್ಲಿ ನಾವು ಆರ್ಚ್ ಸ್ಟಾರ್ಟ್ ಮಾಡ್ತೀವಲ್ಲ ಅಲ್ಲಿಂದ ಒಂದು ಲಾಕ್ ಮಾಡ್ಕೊಳ್ಳೋಣ ಸಿಂಗಲ್ ಕ್ರೋಶ ಹಾಕಿ. ಈ ಸ್ಟೆಪ್ಪಲ್ಲಿ ನಾನು ಈ ಬೀಡನ್ನು ಯೂಸ್ ಮಾಡ್ತೀನಿ. ಸ್ಮಾಲ್ ಫಸ್ಟ್ ಸ್ಟೆಪ್ಪಲ್ಲಿ ಯೂಸ್ ಮಾಡಿದ್ದಲ್ಲ ಸೇಮ್ ಸ್ಟೆಪ್ ಬೀಡೆ, ಒಂದೇ ಒಂದು ಸಿಂಗಲ್ ಬೀಡ್ ಯೂಸ್ ಮಾಡ್ತೀನಿ. ಇನ್ನೊಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು ನೋಡಿ ಇಲ್ಲಿ 2 ಚೈನ್ ಹಾಕೋಣ. 2 ಚೈನ್ ಹಾಕಿ ನೆಕ್ಸ್ಟ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಸೇಮ್ 2 ಚೈನ್ ಮತ್ತು ನೆಕ್ಸ್ಟ್ ಗ್ಯಾಪು ನೋಡಿ ಈ ಮೇಲ್ಗಡೆ ಆರ್ಚ್ ಇದೆಯಲ್ಲ, ಕ್ರೋಶ ಇದೆಯಲ್ಲ, ಆ ಗ್ಯಾಪಲ್ಲಿ ನಾವು ಲಾಕ್ ಮಾಡ್ಕೋಬೇಕು. ಇದೊಂಥರ ಜಿಗ್ಜಾಗ್ ಥರ ಬರುತ್ತೆ ಡಿಸೈನು. ಮತ್ತು 2 ಚೈನ್ ಅದ್ರ ಪಕ್ಕದ ಗ್ಯಾಪಲ್ಲಿ.
ಮತ್ತು ಸೇಮ್ 2 ಚೈನ್. ನೆಕ್ಸ್ಟ್ ಅದರ ಪಕ್ಕದ ಗ್ಯಾಪಲ್ಲಿ ಇದೊಂಥರ ಫ್ರೇಮ್, ಅಂದರೆ ಎಡ್ಜು ಫ್ರೇಮ್ ಇರುತ್ತಲ್ಲ, ಅಂದರೆ ಲೇಸ್ ವರ್ಕ್ ಥರ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ನೆಕ್ಸ್ಟ್ 2 ಚೈನ್ ಪಕ್ಕದ ಗ್ಯಾಪಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ 5 ಆಗಿದೆ. 6 7 ಫ್ಲವರ್ ಇದಾದಮೇಲೆ ಒಂದು ಬೀಡ್ ಹಾಕ್ಕೊಳೋಣ. ಅಂದರೆ ನಾವು ಒಟ್ಟು 15 ಕಂಬ ಹಾಕಿದ್ದೀವಲ್ಲ, ಹಾಗಾಗಿ ಆ ಕಡೆ 7 ಈ ಕಡೆ 7 ಮಧ್ಯದಕ್ಕೆ ಬೀಡ್ ಹಾಕಬೇಕು. 2 ಚೈನ್ ಮತ್ತು ಸೇಮ್ ಸಿಂಗಲ್ ಕ್ರೋಶ. ಮತ್ತು ಈಗ ಬೀಡ್ ಹಾಕೋಣ. ಒಂದು ಬೀಡನ್ನು ತೊಗೊತಿದ್ದೀನಿ. ಟೂ ಚೈನ್ ಪಕ್ಕದ ಗ್ಯಾಪಲ್ಲಿ ಬೀಡು. ಒಂದು ಬೇಕು ಅಂದರೆ ನಾನಿಲ್ಲಿ ಒಂದು ಹಾಕಿದ್ದೀನಿ ಸಿಂಪಲ್ಲಾಗಿ, ತುಂಬ ಚೆನ್ನಾಗಿ ಕಾಣುತ್ತೆ ಅಂತ. ನೀವು ಬೇಕು ಅಂದರೆ ಪ್ರತಿಯೊಂದಕ್ಕೂ ಬೀಡ್ ಹಾಕಿದ್ರೆ ತುಂಬ ಓವರಾಗಿ ಇದಾಗುತ್ತೆ. ಸೊ ಹಾಗಾಗಿ ನೀವು 2 ಅಂದರೆ ಒಂದು ಫ್ಲವರು ಒಂದು ಬೀಡು, ಒಂದು ಫ್ಲವರ್ ಒಂದು ಬೀಡು, ಈ ಥರನೂ ಬೇಕಾದರೆ ಹಾಕ್ಕೋಬೋದು. ಬೀಡ್ ಹಾಕಿದ್ಮೇಲೆ ಮತ್ತೆ ಸೇಮ್ 2 ಚೈನ್ ನೆಕ್ಸ್ಟ್ ಗ್ಯಾಪಲ್ಲಿ ಕ್ಲೋಸ್ ಮಾಡ್ಕೊಳ್ಳೋಣ. ತುಂಬ ಈಸಿಯಾಗಿದೆ, ನೋಡೋದಕ್ಕೂ ಲುಕ್ ವೈಸ್ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಇದಕ್ಕಿಂತ ತುಂಬ ಸ್ಮಾಲ್ ಸೈಜ್ ಬೀಡ್ ಬರುತ್ತಲ್ಲ, ಅದನ್ನು ತೊಗೊಂಡು ಸಹ ಪ್ರತಿಯೊಂದು ಫ್ಲವರ್ ಹಾಕಬೇಕಾದ್ರೂ ಬೀಡನ್ನು ಆ್ಯಡ್ ಮಾಡ್ಬೋದು. ಇದು ಸ್ಯಾರಿ ಪೂರ್ತಿ ಜರಿ ವೀವಿಂಗ್ಸ್ ಇರೋದ್ರಿಂದ ಓವರ್ ಆಗಿದೆ ಸ್ಯಾರಿ, ಅಂದರೆ ಡಿಸೈನು ತುಂಬ ಗ್ರ್ಯಾಂಡಾಗಿದೆ. ಕುಚ್ಚು ಫುಲ್ ಬೀಡ್ ವರ್ಕು, ಅಂದರೆ ಅದು ಅಷ್ಟೊಂದು ಅದರಲ್ಲಿ ಕಾಣಿಸಲ್ಲ. ಸೊ ಹಾಗಾಗಿ ಇದನ್ನು ಪ್ಲೈನ್ ಹಾಕೋಣ ಅಂತ ನಾನು ಜಾಸ್ತಿ. ನೋಡಿ ಸ್ಯಾರಿ ಪೂರ್ತಿ ಈ ಥರನೇ ಇದೆ, ಜರಿ ವೀವ್ಸು ಫುಲ್ ಗ್ರ್ಯಾಂಡ್ ಲುಕ್ಕಲ್ಲಿದೆ. ನೋಡಿ ಈ ಥರ ಪ್ಲೈನ್ ಇದ್ದರೆ ಅದ್ರ ಮೇಲೆ ಸ್ವಲ್ಪ ಕಾಣುತ್ತೆ. ಈ ಬೀಡ್ ಹಾಕಿದ್ರೆ ಇದು ಗೋಲ್ಡು ಇದು ಗೋಲ್ಡು ಅಷ್ಟೊಂದು ಹೈಲೈಟ್ ಆಗಲ್ಲ ಅಂತ ನಾನು ಈ ಥರ ಪ್ಲೈನಲ್ಲಿ ಹಾಕ್ತಾಯಿದ್ದೀನಿ. ಆರ್ಚ್ ಒಂಥರ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಇಲ್ಲಿ ಸಿಂಗಲ್ ಕ್ರೋಶನಾದರೂ ಹಾಕ್ಕೋಬೋದು ಕುಚ್ಚಿಗೆ, ಇಲ್ಲಾಂದರೆ ಇದು ಟೋಟಲಾಗಿ ಈ ಥರನೂ ಫುಲ್ ತೊಗೊಂಡು ಸಿಂಗಲ್ ಕ್ರೋಶ ಹಾಕ್ಕೋಬೋದು. ನೋಡಿ ಈ ಥರ ಕಾಣುತ್ತೆ. ನಾನಿಲ್ಲಿ ಕುಚ್ಚನ್ನು ಈ ರಾಮ ಗ್ರೀನ್ ಕಲರಲ್ಲೇ ಕುಚ್ಚನ್ನು ಕಟ್ತೀನಿ, ತುಂಬ ಚೆನ್ನಾಗಿ ಕಾಣುತ್ತೆ. ಸೇಮ್ 2 ಚೈನ್ ಫಸ್ಟ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ, ಮತ್ತು 2 ಚೈನ್, ಮತ್ತು ಸಿಂಗಲ್ ಕ್ರೋಶ. ಸ್ವಲ್ಪ ಇದು ಎಷ್ಟು ಹಾರ್ಚಿದಾವೆ ಅಷ್ಟು ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ಆನಂತರ ಪೂರ್ತಿಯಾಗಿ ಕುಚ್ಚೆಲ್ಲ ಕಟ್ಬಿಟ್ಟು ಒಂದೇ ಸಾರಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಲುಕ್ ವೈಸು ತುಂಬ ಚೆನ್ನಾಗಿ ಕಾಣುತ್ತೆ, ಒಂಥರ ಕ್ಯೂಟಾಗಿ ಚೆನ್ನಾಗಿ ಕಾಣುತ್ತೆ. ಇದನ್ನು ಪೂರ್ತಿ ಸ್ಯಾರಿ ಪೂರ್ತಿ ಹಾಕಿ ಕುಚ್ಚು ಕಟ್ಟಿ ತೋರಿಸ್ತೇನೆ. ಫ್ರೆಂಡ್ಸ್ ನೋಡಿ, ಇದು ರೆಡಿಯಾಗಿದೆ. ಈ ಥರ 2 ಡಿಸೈನ್ ಸೇರಿಸಿ 1 ಡಿಸೈನು ಮಾಡಿರೋದು. ಬಟ್ ನಾನಿಲ್ಲಿ ಈ ಥರ ಗೋಲ್ಡ್ ಬೀಡ್ ಚಿಕ್ಕದು ಬೀಡ್ದು ಚೈನ್ ಬರುತ್ತೆ, ಅದನ್ನು ಹಾಕಿದ್ದೀನಿ.
ಸ್ಟೋನ್ ಚೈನ್ ಬೇಡ, ಸ್ಟೋನು ಮತ್ತು ಮುತ್ತಿನ ಸೂಟ್ ಆಗಲ್ಲ. ಸೊ ಹಾಗಾಗಿ ಇದನ್ನು ಈ ಬೀಡನ್ನು ಹಾಕಿದ್ದೀನಿ. ತುಂಬ ಚೆನ್ನಾಗಿ ಕಾಣುತ್ತೆ. ಈ ಥರ ಕುಚ್ಚನ ದಪ್ಪಕ್ಕೆ ಕಟ್ಟಬೇಕು. ನೋಡಿ, ಎಡ್ಜು ನಾನು ಜಿಗ್ಜ್ಯಾಗ್ ಥರ ಸ್ಮಾಲು ಬಾರ್ಡರ್ ಥರ ವರ್ಕ್ ಮಾಡಿರೋದು. ನೀವು ಬೇಕಾದ್ರೆ ಯಾವ ಥರನಾದರೂ ಹಾಕ್ಕೋಬೋದು. ಅಂದರೆ ಈ ಫ್ಲವರ್ ಕಂಬ ಬರುತ್ತೆ, ಮತ್ತು ಪ್ರತಿಯೊಂದು ಕಂಬಕ್ಕೂ ಬೀಡ ಹಾಕ್ಕೋಬೋದು, ಡಿಫ್ರೆಂಟಾಗಿ ಹಾಕ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ವಿಡಿಯೋ ನೋಡ್ತಾಯಿದ್ರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಬೆಲ್ ಐಕಾನ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.